Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint Mark, chapter 10, verses 35 to 37. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ಸೊ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಿಂದ ನೋಡಿಕೊಳ್ಳೋಣ. And James and John, sons of Zebedee, came to him, saying to him, Teacher, we want you to do for us whatever we ask you. And he said to them, What do you want me to do for you? And they said to him, Grant us to sit one on your right and one on your left in your glory. ಆಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು, ಅವರು, ನಿನಗೆ ಮಹಾ ಪದವಿ ಬಂದಾಗ ನಮ್ಮಲ್ಲಿ ಇಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದನು. Jesus and the disciples were on the way to Jerusalem, and he began to tell them what was about to happen there. ಯೇಸು ಸ್ವಾಮಿ ಮತ್ತು ಶಿಷ್ಯಂದ್ರುಗಳು ಅವರು ಆ ಒಂದು ಪಟ್ಟಣಕ್ಕೆ ಹಾದು ಹೋಗ್ತಿರುವಾಗ ಅಲ್ಲಿ ಏನು ನಡೀತೆ ಅನ್ನೋದು ಹೇಳ್ತಾ ಇದ್ರು. The Son of Man will be turned over to priests and teachers of the law. ದೇವ ಕುಮಾರನು ಆ ಒಂದು ಶಾಸ್ತ್ರಿಗಳಿಗೂ ಮತ್ತು ಆ ಒಂದು ಬೋಧಕರಿಗೂ ವಿರುದ್ಧವಾಗಿ ಬೀಳ್ತಾರೆ ಅನ್ನೋದ್ರು ಹೇಳಿದ್ರು. They will condemn him to death and hand him over to Gentiles. ಆತನನ್ನ ಕಡೆಗಣಿಸಿ ಆ ಮರಣಕ್ಕೆ ಒಪ್ಪಿಸುವವರು ಅನ್ಯರು ಸಹ ಆತನನ್ನ ಮರಣಕ್ಕೆ ಒಪ್ಪಿಸುವರು ಅಂತ ಹೇಳಿದರು. They will laugh at him and spit on him. ಆತನ ಮೇಲೆ ಅವರ ಮೇಲೆ ಉಗುಳಿದರು ಮತ್ತೆ ಅವರು ಅದನ್ನ ನಕ್ಕಿದ್ರು. They will beat him with whips and crucify him. ಆತನಿಗೆ ಹೊಡೆದು ಬಾಧಿಪಡಿಸಿ ಆ ಕ್ರೂಜಿಗೆ ಹಾಕಲ್ಪಡ್ತಾರೆ ಅಂತ ಹೇಳಿದ್ರು. But on the third day he will rise again. ಆತನು 3ನೇ ದಿವಸ ಎದ್ದು ಬರುವನು. Jesus set his face toward Jerusalem. ಯೇಸು ಸ್ವಾಮಿ ಆತನ ಮುಖವನ್ನು ಯೆರೂಸಲೇಮ್ ಕಡೆಗೆ ಮಾಡಿ, Jesus was not ready to turn away or back out. ಯೇಸು ಸ್ವಾಮಿನ ಆಗಲೇ ಆತನನ್ನ ಹಿಂದಕ್ಕೆ ಸರಿಸಿಕೊಂಡು ಹೋಗಿದ್ದರು. No enemy or obstacle would deter him from accomplishing his purpose. ಆತನ ಉದ್ದೇಶ ನೆರವೇರಿದಂಗೆ ಯಾವ ಶತ್ರು ಸಹ ಅದಕ್ಕೆ ಅಡೆತಡೆಯಾಗಿ ನಿಂತು ನಿಲ್ಲಿಸಕ್ಕಾಗದು. He came to suffer and die, offering his life as a sacrifice for sin, so all who believe in him might be saved and granted eternal life. ಆತನು ಬಂದಿದ್ದು ನಮಗೋಸ್ಕರ ಬಾಧೆಪಟ್ಟು ಸಾಯುವುದಕ್ಕಾಗಿಯೇ. ಆತನ ಮಾಡಿದ ಕಲ್ವರಿ ಶಿಲುಬೆಯ ತ್ಯಾಗದ ನಿಮಿತ್ತ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರೂ ಆತನು ರಕ್ಷಿಸಿ ನಂಬುವವರೆಲ್ಲರನ್ನು ಸಹ ರಕ್ಷಿಸಿ ಅವರಿಗೆ ನಿತ್ಯ ಜೀವ ಕೊಡಬೇಕಾಗಿ ಬಂದನು. James and John asked Jesus to allow them to sit near his throne when he came into his glory. ಯಾಕೋಬ ಮತ್ತು ಯೋಹಾನರು ಕೇಳಿಕೊಂಡ್ರು, ನಮಗೂ ಸಹ ಆ ಮಹಾ ಪದವಿಯ ಸ್ಥಾನದಲ್ಲಿ ಕೂತ್ಕೊಳ್ಳುವುದಕ್ಕೆ ನನಗೆ ನೀನು ಅನುಗ್ರಹಿಸುವಂತ ಕೇಳಿದ್ರು. They asked for honor and exaltation that a throne represents. ಅವ್ರು ಕೇಳ್ಕೊಂಡಿದ್ದು ಗೌರವ ಮತ್ತು ಅದು ಹೆಗ್ಗಳಿಕೆ ಆತನ ಸಿಂಹಾಸನದಲ್ಲಿ. Jesus said, Can you drink the cup I drink and be baptized with the baptism I am baptized? ಯೇಸುಸ್ವಾಮಿ ಅವ್ರಿಗೆ ಹೇಳಿದ್ರು, ನಾನು ಕುಡಿಯುವಂತಹ ಒಂದು ಪಾನದಲ್ಲಿ ನೀವು ಸಹ ಕುಡಿತೀರಾ ನಾನು ಅಂತ ಕೇಳಿದ್ರು. They are ignorant of the cost. ಆ ಒಂದು ವೆಚ್ಚವನ್ನು ಒದ್ದುಕೊಳ್ಳುವುದಕ್ಕೆ ಅವರು ನಿರಾಕರಿಸಿದ್ರು. A cup is something given to you which you must drink.
ನಮಗೆ ಕೊಡಲ್ಪಟ್ಟ ಪಾತ್ರೆಯಲ್ಲಿರುವಂತ ಅದನ್ನ ನಾವು ಕುಡಿಯಬೇಕು. Our Lord is speaking about the cross. ಅದು ಕರ್ತನು ಮಾತಾಡ್ತಿರೋದು ಕಲ್ವರಿ ಶಿಲುಬೆಯ ಗುರಿತಾದ್ದು. Jesus sees it as a cup given to him by his Father. ತಂದೆಯಿಂದ ಯೇಸು ಸ್ವಾಮಿಗೆ ಆ ಒಂದು ಪಾತ್ರೆಯನ್ನು ಕೊಡಲ್ಪಟ್ಟಿತ್ತು. Jesus is speaking of the events involving the suffering, pain, rejection, mocking, and spitting as the Father's choice for him, handed to him for him to drink. ಯೇಸು ಸ್ವಾಮಿ ಅದನ್ನ ಮಾತಾಡುತ್ತಿರುವಂತಹ ಘಟನೆಗಳು ಏನಪ್ಪಾ ಅಂತಂದ್ರೆ, ಅದು ಬಾಧೆಯನ್ನು ಹೊಂದಿತ್ತು, ನೋವನ್ನು ಹೊಂದಿತ್ತು, ತಿರಸ್ಕಾರವನ್ನು ಹೊಂದಿತ್ತು, ಆಮೇಲೆ ಆತನಿಗೆ ಟೀಕೆಯನ್ನು ಹೊಂದಿತ್ತು, ಆತನನ್ನ ತಿರಸ್ಕರಿಸಿ ಆತನ ಮೇಲೆ ಉಗಿಯಲ್ಪಡುವಂತದ್ದಾಗಿತ್ತು. ಇದು ತಂದೆಯಿಂದ ಆತನಿಗೆ ಆಯ್ಕೆಯಾದಂತಹ ಒಂದು ಸ್ಥಿತಿ. He would be saturated with the terrible events of the cross. ಆತನು ತುಂಬಾ ಬಾಧಿಪಟ್ಟನು ಆ ಕಲ್ವಾರಿ ಶಿಲುಬೆ ಮೇಲೆ. That is the baptism. ಅದೇ ಒಂದು ದೀಕ್ಷಾಸ್ಥಾನವಾಗಿದೆ. What it meant was that they too would have to suffer like Jesus, and their request was granted. ಅವರು ಇದನ್ನ ಕೇಳಿಕೊಳ್ತಾ ಇದ್ರು. ಸೊ ನೀವು ಇದನ್ನ ಕೇಳಿಕೊಳ್ತಾ ಇದ್ರಲ್ಲ, ಆ ವಿನಂತಿಯನ್ನ ಕೇಳಿಕೊಳ್ತಾ ಇದ್ದೀರಾ ಅಂತ ಕೇಳಿದ್ರು. They too would have to bear shame, suffering, and death. ಅವ್ರು ಇಬ್ರು ಸಹ ಬರುವಂತಹ ಒಂದು ನಿಂದನೆಗಳನ್ನು, ಆಮೇಲೆ ಬಾಧೆಗಳನ್ನು, ಮರಣವನ್ನು ಸಹ ಅವರು ಹೊಂದಿಕೊಳ್ಳಬೇಕಿತ್ತು. James was beheaded by Herod, the first of the apostles to be martyred. ಯಾಕೋಬನು ಆತನು ಹೆರೋದನಿಂದ ಗಲ್ಲಿಗೇರಿಸಲ್ಪಟ್ಟನು. John was boiled in oil and exiled to the Patmos. ಯೋಹಾನನನ್ನು ಆ ಒಂದು ಪತ್ಮೋಸ್ ಪಟ್ಟಣಕ್ಕೆ ತೆಗೆದುಕೊಂಡು ಹೋದರು, ಆ ಒಂದು ಸೆರೆವಾಸದಲ್ಲಿ. So when we ask for good things from God, ask also to see what they involve. ನಾವು ದೇವರಿಂದ ಒಳ್ಳೆದನ್ನು ಕೇಳ್ಕೊಳ್ಳುವಾಗ ಏನು ಅದರೊಳಗೆ ಒಳಗಾಗಿರುತ್ತೆ ಅನ್ನೋದು ನಾವು ನೋಡಬೇಕು. Ask to have your eyesight to see yourself. ನೀವು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನೇ ದೃಷ್ಟಿಸಬೇಕು. What makes a Christian is enduring horrible suffering and continue to carry out acts of love even towards his persecutors. ಕ್ರಿಸ್ತರಾದಂತ ನಮಗೆ ಬರುವಂತಹ ಕಷ್ಟಗಳನ್ನು ಒಂದು ಸಹಿಸಿಕೊಳ್ಳುವಾಗ ನಮಗೆ ಅದನ್ನ ಯಾವ ರೀತಿ ಅಂದ್ರೆ ಪ್ರೀತಿಯ ಒಂದು ಕಾರ್ಯ ರೂಪದಲ್ಲಿ ಈ ಒಂದು ಹಿಂಸೆಗಳನ್ನು ತಾಳಿಕೊಳ್ಳಬೇಕು. Jesus continued to preach gospel to his last breath. ಯೇಸು ಕ್ರಿಸ್ತನು ಆತನ ಉಸಿರು ಕೊನೆ ಇರೋ ತನಕನೂ ಸಹ ದೇವರ ಸುವಾರ್ತೆಯನ್ನು ಸಾರಿದ. He comforted daughters of Jerusalem, promised the thief an opportunity for salvation, and asked his father to forgive his murderers. ಆತನು ಸಂತೈಸಿದ ಯೆರೂಸಲೇಮ್ ಮಗಳನ್ನು ಅಷ್ಟೇನೆ ಅಲ್ಲ, ಆ ಒಂದು ವಾಗ್ದಾನ ಮಾಡಿದ ಆ ಒಂದು ಕಳ್ಳನಿಗೆ ನೀನು ಸಹ ಈ ದಿನ ರಕ್ಷಣೆ ಹೊಂದುತ್ತೀಯ, ತಂದೆ ಬಳಿಯಲ್ಲಿ ಇರುವಿ ಅಂತ. Paul preached the gospel while in chains. ಪೌಲನು ಸಹ ಆ ಸುವಾರ್ತೆಯನ್ನು ಆತನು ಸೆರೆಪಳಿಯಲ್ಲಿ ಇರುವಾಗಲೂ ಸಹ ಸುವಾರ್ತೆ ಸಾರಿದ. First Peter chapter 4 verse 13. ಮೊದಲನೇ ಪೇತ್ರನು 4ನೇ ಅಧ್ಯಾಯ 13ನೇ ವಚನ. But in as much as you share in the sufferings of Christ, rejoice, so that also at the revelation of his glory you may rejoice exultingly. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. May the Lord bless you all with these words. Amen. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.